ಸಾಹಿತಿ ಗಿರೀಶ್ ಕಾರ್ನಾಡ್ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ಕೇಳೋಣ. ಇದು ಚರ್ಚಾಸ್ಪದವಾಗಬಹುದು ಅಂತ, ಆದರೂ ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಬೇಕು. ಅದಂತಂದ್ರೆ ನನಗನ್ಸಿದ್ದು ಕಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಮುಂಬೈ ವಿಮಾನ ನಿಲ್ದಾಣಕ್ಕೆ ಶಿವಾಜಿ ಮಹಾರಾಜರ ಹೆಸರು ಕೊಟ್ಟಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಕೆಂಪೇಗೌಡನ ಹೆಸರು ಕೊಟ್ಟಿದ್ದೀವಿ. ಕೆಂಪೇಗೌಡ ಒಳ್ಳೆಯವ, ಬೆಂಗಳೂರನ್ನು ಸ್ಥಾಪನೆ ಮಾಡಿದವ, ಇದೆಲ್ಲ ನಿಜ. ಆದರೆ ಅವನು ಸ್ವಾತಂತ್ರ್ಯ ಇರಲಿಲ್ಲ. ನಿಜವಾಗಿ ನೋಡಿದರೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು. ಅದು ಒಂದು ದೇವನಹಳ್ಳಿಯಲ್ಲಿ ಆಗ್ತಾ ಇದೆ, ಅವನು ಹುಟ್ಟಿದ ಸ್ಥಳದಲ್ಲಿ ಆಗ್ತಾ ಇದೆ. ಅಂಥ ಹೊತ್ತಿನಲ್ಲಿ ಟಿಪ್ಪು ಸುಲ್ತಾನನ ಹೆಸರಿಗೆ ಆಸ್ಪದ ಕೊಡೋದು. ನಮಗೆ ಕೆಂಪೇಗೌಡ ಇರ್ಬೋದು, ಒಪ್ಪುತ್ತೀವಿ, ನಮ್ಮವರೇ, ನಮಗೂ ಖುಷಿ ಕೊಡೋ ವ್ಯಕ್ತಿನೇ. ಆದರೆ ಯಾರು ಯೋಗ್ಯರಾಗಿದ್ದರು, ಸ್ವಾತಂತ್ರ್ಯ ಯೋಧರು ಅಂತ ಯಾರಂಗೆ ತಿಳಿಸ್ಬೇಕು. ಅದನ್ನು ನೋಡಿದಾಗ ಟಿಪ್ಪು ಸುಲ್ತಾನ್ಗೆ ಆ ಸಮ್ಮಾನ ಹೋಗಬೇಕಿತ್ತು, ಹೋಗಲಿಲ್ಲ. ಈ ಸಂದರ್ಭದಲ್ಲಿ ನಾವು ಒಂದೇ ಒಂದು ಮಾತು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಅದಂತಂದ್ರೆ ಇದನ್ನು ನೋಡಿದಾಗ ನಮ್ಗೆ ಏನು ಅನಿಸ್ತದೆ ಅಂತಂದ್ರೆ, ಟಿಪ್ಪು ಸುಲ್ತಾನ್ ಮುಸಲ್ಮಾನಾಗಿರದೆ ಹಿಂದೂ ಆಗಿದ್ರೆ ಕರ್ನಾಟಕದ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರಿಗೆ ಸ್ಥಾನ ಇದೆ, ಅದೇ ಅವನಿಗೆ ಕರ್ನಾಟಕದಲ್ಲಿ. ಅವ ಮುಸಲ್ಮಾನ್ ಅನ್ನೋ ಕಾರಣಕ್ಕಾಗಿ ಹೊರಗೆಲ್ಲ ಪ್ರೊಟೆಸ್ಟ್ ನಡೀತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ವಿಚಾರವಂತರು, ಹಲವಾರು ರಾಜಕಾರಣಿಗಳು ಮೊದಲು ಒಬ್ಬ ವ್ಯಕ್ತಿಯ ಧರ್ಮ ನೋಡ್ತಾರೆ, ಜಾತಿ ನೋಡ್ತಾರೆ, ಆಮೇಲೆ ಅವನ ಕರ್ತೃತ್ವ ಶಕ್ತಿ ನೋಡ್ತಾರೆ. ಈ ಈ ಥರದ ಮೌಲ್ಯಮಾಪನ ನಡೆದಿರೋದ್ರಿಂದ ಟಿಪ್ಪು ಸುಲ್ತಾನ್ಗೆ ಅನ್ಯಾಯವಾಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೂ ಸುದೈವದ ಮಾತು ಏನು ಅಂತಂದ್ರೆ, ಟಿಪ್ಪು ಸುಲ್ತಾನನ ಘನತೆ ಅದು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತನ್ನ ಹೆಸರು ಬರಬೇಕು ಅಷ್ಟಕ್ಕೆ ಸೀಮಿತವಾದದ್ದಲ್ಲ. ಅದಕ್ಕಿಂತ ದೊಡ್ಡ ವ್ಯಕ್ತಿಯಮ್ಮ, ನನಗಂತೂ ಅತ್ಯಂತ ಪ್ರಿಯವಾದ ವ್ಯಕ್ತಿ.